ವಾಲ್ಮೀಕಿ ನಿಗಮದ ಹಗರಣದ ಆರೋಪ, ಕೊನೆಗೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಬಿ ನಾಗೇಂದ್ರ. ಸಿಎಂ ಮನೆಗೆ ಭೇಟಿ ನೀಡಿ ರಿಸೈನ್ ಸಲ್ಲಿಕೆ. ಸುದ್ದಿಗೋಷ್ಠಿ ವೇಳೆ ಬಿ ನಾಗೇಂದ್ರ ಕಣ್ಣೀರು. ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ಎಂದು ಭಾವುಕ. ಟೇಬಲ್ ಗುದ್ದಿ ಬಿಜೆಪಿ ನಾಯಕರಿಗೆ ಸವಾಲ್. ಆರ್ಎಸ್ಎಸ್ ಪಥಸಂಚಲನದಲ್ಲಿ ಭಾಗವಹಿಸಿದ ಆರೋಪ, ಯಾದಗಿರಿಯಲ್ಲಿ ಇಬ್ಬರು. ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಆರೋಪ, ದಾಖಲೆ ರಿಲೀಸ್ ಮಾಡಿದ ಎಚ್ಡಿ ಕುಮಾರಸ್ವಾಮಿ. ನನ್ನ ಬಗ್ಗೆ ಮಾತನಾಡಲು ಅವರು ಯಾರು ಎಂದು ಪ್ರಿಯಾಂಕ ಖರ್ಗೆ ಕೌಂಟರ್. ಭೀಕರ ಪ್ರವಾಹಕ್ಕೆ ನಲುಗಿದ ನೇಪಾಳ, 500ಕ್ಕೂ ಹೆಚ್ಚು ಮಂದಿ ಸಾವು, ಸಾವಿರಾರು ನಾಪತ್ತೆ. ಮತ್ತೆ ಪ್ರವಾಹದ ಆತಂಕ, ರಕ್ಷಣಾ ಕಾರ್ಯಾಚರಣೆ ಸ್ಥಗಿತ.